ಎಲ್ಲರಿಗೂ ನಮಸ್ಕಾರ. ಹನಿ ಜೀವ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಇಂದಿನ ನಮ್ಮ ವಿಷಯ ತುಳಸಿ ಗಿಡದ ಬಗ್ಗೆ ಲೇಖನ. ನಮ್ಮ ಮನೆ ಹತ್ರ ಎಲ್ಲ ತುಳಸಿ ಗಿಡಗಳನ್ನ ಹಾಕಿರ್ತೀವಿ, ಆದರೆ ಅದರ ಹಿನ್ನೆಲೆ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ. ಆದ ಕಾರಣ ಅದ್ರ ಬಗ್ಗೆ ತಿಳಿಸ್ಕೊಡುವಂತಹ ಒಂದು ಸಣ್ಣ ಪ್ರಯತ್ನ. ತುಳಸಿ ಗಿಡವು ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರವಾದಂಥದ್ದು ಮತ್ತು ಔಷಧೀಯ ಮಹತ್ವ ಹೊಂದಿರುವಂತಹ ಒಂದು ಸಸ್ಯ. ಇದನ್ನು ನಾವು ತುಳಸಿ ದೇವಿ ಎಂದು ಗೌರವದಿಂದ ಪೂಜಿಸ್ತೀವಿ. ಇದು ಬಹುತೇಕ ಎಲ್ಲ ಹಿಂದೂ ಮನೆಗಳಲ್ಲಿ ನಾವು ಕಾಣ್ತೀವಿ. ಇದು ಧಾರ್ಮಿಕ, ಆಯುರ್ವೇದ ಹಾಗೂ ಪರಿಸರದ ದೃಷ್ಟಿಯಿಂದ ಬಹುಮುಖ್ಯವಾದಂತಹ ಒಂದು ಸಸ್ಯ ಅಂತಲೇ ಹೇಳ್ಬೋದು. ಇನ್ನು ಇದರ ಒಂದು ಧಾರ್ಮಿಕ ಮಹತ್ವವನ್ನು ನೋಡೋದಾದರೆ, ಹಿಂದೂ ಧರ್ಮದಲ್ಲಿ ತುಳಸಿಯನ್ನು ಲಕ್ಷ್ಮೀ ದೇವಿಯ ರೂಪವಾಗಿ ಪೂಜಿಸಲಾಗುತ್ತೆ. ವಿಷ್ಣು ಭಕ್ತರು ತುಳಸಿ ಇಲ್ಲದೆ ಪೂಜೆಯನ್ನು ಪೂರ್ಣಗೊಳಿಸೋದೇ ಇಲ್ಲ. ಬೆಳಗ್ಗೆ ಮತ್ತು ಸಂಜೆ ತುಳಸಿ ಪೂಜೆಯನ್ನು ಮಾಡೋದು ಪವಿತ್ರ ಎಂದು ನಂಬಿಕೆ ನಮ್ಮಲ್ಲಿದೆ. ತುಳಸಿ ವನದಲ್ಲಿ ದೇವತೆಗಳ ವಾಸವಿದೆ ಎಂದು ಶ್ರದ್ಧೆಯಿಂದ ನಾವು ಪೂಜಿಸ್ತೀವಿ. ಇದರ ಜೊತೆಗೆ ನಮ್ಮ ತುಳಸಿ ಗಿಡದಲ್ಲಿ ಒಂದು ಔಷಧೀಯ ಮಹತ್ವವನ್ನು ನಾವು ನೋಡ್ಬೋದು. ಅನೇಕ ಔಷಧೀಯ ಗುಣಗಳಿದೆ. ಆಯುರ್ವೇದದಲ್ಲಿ ತುಳಸಿಯನ್ನ ಔಷಧ ರಾಣಿ ಅಂತ ಕರಿತೀವಿ. ತುಳಸಿಯ ಎಲೆಗಳನ್ನು ಚಹಾದಲ್ಲಿ ಹಾಕಿದರೆ ಶೀತ, ಕೆಮ್ಮು ನಿವಾರಣೆ ಆಗುತ್ತೆ. ತುಳಸಿ ಎಲೆಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಚರ್ಮದ ಕಾಯಿಲೆ, ತಲೆನೋವು, ಕಫ, ಜ್ವರ ಮುಂತಾದ ರೋಗಗಳಲ್ಲಿ ತುಳಸಿಯ ರಸ ಬಹಳ ಪರಿಣಾಮಕಾರಿಯಾಗಿ ಕೆಲಸವನ್ನು ನಿರ್ವಹಿಸುತ್ತೆ. ತುಳಸಿ ಎಲೆಗಳ ಸುವಾಸನೆಯು ವಾತಾವರಣವನ್ನು ಶುದ್ಧಗೊಳಿಸುತ್ತೆ. ನೋಡಿ, ಇನ್ನು ಪ್ರಾಕೃತಿಕ ಮಹತ್ವವನ್ನು ನೋಡಿದ್ರೆ, ತುಳಸಿ ಗಿಡವು ವಾತಾವರಣದಲ್ಲಿನ ಹಾನಿಕಾರಕ ಅಣುಗಳನ್ನು ಹೀರಿಕೊಂಡು ಆಮ್ಲಜನಕವನ್ನು ಬಿಡುಗಡೆ ಮಾಡುವಂಥದ್ದು. ಅದರ ಸುವಾಸನೆ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ. ಇದು ಮನೆಯ ಸುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿಡುತ್ತೆ. ಹಾಗಾಗಿ ಇದನ್ನು ನಾವು ಸಾಂಪ್ರದಾಯಿಕವಾಗಿ ಹೆಚ್ಚಿನ ಮನೆಗಳಲ್ಲಿ ತುಳಸಿ ಕಟ್ಟೆ ನಿರ್ಮಿಸಿ ಅದರಲ್ಲಿ ತುಳಸಿ ಗಿಡವನ್ನು ನೆಡ್ತಾರೆ. ಹಾಗೆ ಕಾರ್ತಿಕ ಮಾಸದಲ್ಲಿ ತುಳಸಿ ವಿವಾಹ ಎಂಬ ವಿಶೇಷ ಹಬ್ಬವನ್ನು ಆಚರಿಸಲಾಗುತ್ತೆ. ಹಾಗೆ ಇನ್ನು ತುಳಸಿ ಗಿಡವು ನಮ್ಮ ಜೀವನದಲ್ಲಿ ಭಕ್ತಿಯ, ಆರೋಗ್ಯದ ಮತ್ತು ಪರಿಸರದ ಸಂಕೇತ ಆಗಿದೆ. ಈ ಪವಿತ್ರ ಗಿಡವನ್ನು ಸಂರಕ್ಷಿಸೋದು ಪ್ರತಿಯೊಬ್ಬರ ಕರ್ತವ್ಯ ಆಗಿರುತ್ತೆ. ಹಾಗೆ ತುಳಸಿ ಗಿಡ ಪವಿತ್ರತೆಯ, ಆರೋಗ್ಯದ, ಶಾಂತಿಯ ಸಂಕೇತ ಅಂತಲೇ ಹೇಳ್ಬೋದು. ಈ ತುಳಸಿ ಗಿಡದ ಬಗ್ಗೆ ಒಂದು ಚಿಕ್ಕ ಕವಿತೆಯನ್ನು ನೋಡೋಣ. ಮನೆಯ ಅಂಗಳದ ಮಧ್ಯೆ ನಿಂತಿದೆ ಪವಿತ್ರ ತುಳಸಿ ದೇವಿ. ಹಸಿರು ತೊಗಟೆ ಅಲೆಯುತ್ತ ಸುವಾಸನೆ ತುಂಬಿ ನಲಿಯುತ್ತಿದೆ ನೆಲದೇವಿ. ಬೆಳಗಿನ ಸೂರ್ಯ ಕಿರಣದಲ್ಲಿ ಪಾವನ ವಾತಾವರಣ ಮೂಡುತ್ತದೆ. ಜಲಾರ್ಪಣೆ ಮಾಡಿದಾಗಲೆಲ್ಲ ಮನದೊಳ ಶಾಂತಿ ಮೂಡುತ್ತದೆ. ಔಷಧಿಯ ರಾಣಿ ತುಳಸಿ ರೋಗಗಳೆಲ್ಲ ತಡೆದು ನಿಲ್ಲಿಸು. ಚಹಾದೊಳಗೆ ಸೇರುತ್ತಾ ಆರೋಗ್ಯದ ಬೆಳಕನ್ನೇ ಹರಿಸು. ಲಕ್ಷ್ಮಿ ರೂಪವೆಂದು ಪೂಜಿಸಿ ವಿಷ್ಣುವಿನ ಪ್ರಿಯನೆಂದು ಕರೆವೆವು. ಕಾರ್ತಿಕ ತಿಂಗಳ ತುಳಸಿ ವಿವಾಹದಲ್ಲಿ ದೇವರ ಪಾಣಿಗ್ರಹಣ ಹಾಡುವೆವು. ಮನೆಯ ಕಣಿವೆ ತಂಪು ತುಂಬು. ತುಳಸಿ ಕೃಪೆಯಿಂದ ಶುದ್ಧವಾಗು. ನಮ್ಮ ಹೃದಯದೊಳ ನಿತ್ಯ ವಾಸಿಸು. ಪವಿತ್ರ ತುಳಸಿ ದೇವಿ ನೀ ವಂದನೀಯ. ನೋಡಿ, ನಮ್ಮ ಹಿರಿಯರು ತುಳಸಿ ಗಿಡವನ್ನು ಹಾಕೋದ್ರಲ್ಲಿ ಎಷ್ಟು ವೈಜ್ಞಾನಿಕವಾಗಿ ಮತ್ತು ವಾತಾವರಣಕ್ಕೆ ಹೊಂದಿಕೊಳ್ಳುವಂತಹ ಗುಣವನ್ನು ಹೊಂದಿದೆ. ಹಾಗಾಗಿ ತುಳಸಿ ಮಾತೆ ನಮ್ಮೆಲ್ಲರಿಗೂ ಪೂಜನೀಯ. ಹಾಗಾಗಿ ಪ್ರತಿಯೊಬ್ಬರು ಮನೆಯ ಮುಂದೆ ಒಂದೊಂದು ತುಳಸಿ ಗಿಡವನ್ನು ಹಾಕಿದ್ರೆ ತುಂಬ ಆರೋಗ್ಯಕರವಾಗಿರುತ್ತೆ ಅನ್ನೋದು ನನ್ನ ಒಂದು ಹೇಳಿಕೆ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.